ಹಾಗೆ ಎಲ್ಲರಿಗೂ ನಮಸ್ಕಾರ. ಸೊ ನನ್ನ ಚಾನಲಲ್ಲಿ ಹೊಸದೊಂದು ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಹಳೆ ಸಿನಿಮಾಗಳನ್ನು ರಿವ್ಯೂ ಮಾಡುವಂಥದ್ದು. ಸೊ ನಿನ್ನೆ ಕೂಡ ಒಂದು ಕಮ್ಯುನಿಟಿ ಟ್ಯಾಬಲ್ಲಿ ಪೋಲ್ ಹಾಕಿದ್ದೆ. ಸೊ ಅಲ್ಲೂ ಕೂಡ ತುಂಬ ಜನ ಮಾಡಿ ಅಂತ ಹೇಳಿದ್ದಾರೆ. ಆ್ಯಂಡ್ ಅಷ್ಟೇ ಅಲ್ಲದೆ ತುಂಬ ಸಿನಿಮಾಗಳನ್ನು ಸಜೆಸ್ಟ್ ಮಾಡ್ತಾ ಇದ್ದಾರೆ. ಇವತ್ತು ನಾನು ಆಯ್ಕೆ ಮಾಡಿಕೊಂಡಿರುವಂಥ ಸಿನಿಮಾ ಅನುಭವ. ಸೊ ಇದ್ರ ಬಗ್ಗೆ ಮಾತಾಡ್ತೀನಿ ಆ್ಯಂಡ್ ರಿವ್ಯೂ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ನಮ್ಮ ಮುಂಚೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಅನುಭವ. ಸೊ ಅನುಭವ ಸಿನಿಮಾ ಆಲ್ಮೋಸ್ಟ್ ಎಲ್ಲರೂ ಕೂಡ ನೋಡಿರ್ತೀರ ನನಗೆ ಗೊತ್ತಿರೋ ಪ್ರಕಾರ. ಸೊ ನೋಡದೇ ಇರೋರು ಯೂಟ್ಯೂಬ್ ಚಾನಲಲ್ಲಿ ಒಂದು 2-3 ಚಾನಲಲ್ಲೂ ಕೂಡ ಈ ಸಿನಿಮಾನ ಅಪ್ಲೋಡ್ ಮಾಡಿದರೆ ಹೋಗಿ ಸಿನಿಮಾನ ನೋಡಿ. ಅನುಭವ ಸಿನಿಮಾ 1984ರಲ್ಲಿ ತೆರೆಗೆ ಬರುತ್ತೆ. ಈ ಸಿನಿಮಾದ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ಅನುಭವ ಅನ್ನೋ ಒಂದು ಟೈಟಲ್ ಏನಿದೆ, ಜೀವನದಲ್ಲಿ 2 ರೀತಿಯಾದಂಥ ಅನುಭವ, ಒಂದು ಯೌವನದ ಅನುಭವ ಆಗಿರ್ಬೋದು ಮತ್ತು ಇನ್ನೊಂದು ಜೀವನದಲ್ಲಿ ಕಲಿಸುವಂಥ ಪಾಠದ ಒಂದು ಅನುಭವ ಆಗಿರ್ಬೋದು. ಸೊ ಎರಡನ್ನು ಕಂಬೈನ್ ಮಾಡಿ ಸಮಾಜದಲ್ಲಿ ನಡೀತಿರ್ತಕ್ಕಂಥ ಒಂದು ಕೆಲವೊಂದು ವಿಚಾರಗಳನ್ನು ಆಗಿನ ಕಾಲಕ್ಕೆ ಕಾಶಿನಾಥ್ ಸರ್ ಅವರು ಹೊರಗಡೆ ತಂದಿದ್ರು. ಸೊ ಈ ಸಿನಿಮಾ ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ಕೆಲವೊಬ್ಬರಿಗೆ ನೋಡೋಕ್ಕೆ ಮುಜುಗರ ಆಗಬಹುದು, ಬಟ್ ಓವರಾಲ್ ಆಗಿ ಈ ಒಂದು ಸಿನಿಮಾ ಒಂದು ಮಾರಲ್ ಆಗಿ ಅಂದಿನ ಕಾಲಕ್ಕೆ ಬಂದಿರುವಂಥದ್ದು. ಯಾಕಂದರೆ ಆಗಿನ ಕಾಲದಲ್ಲಿ ಈ ರೀತಿಯಾದಂಥ ಟಿ ವಿ ಮಾಧ್ಯಮಗಳು, ವಿಜುವಲ್ ಮೀಡಿಯಾ ಅನ್ನೋದು ತುಂಬಾ ಒಂದು ಕಮ್ಮಿ ಇತ್ತು. ಏನೇ ಬಂದರೂ ಕೂಡ ಸಿನಿಮಾ ಥಿಯೇಟ್ರಲ್ಲಿ ಹೋಗಿ ಸಿನಿಮಾನ ನೋಡಿ ಸಿನಿಮಾದ ಬಗ್ಗೆ ಒಂದು ವಿಚಾರಗಳಲ್ಲಿ ತಿಳ್ಕೊಳ್ಳೋಕೆ ಒಂದು ಸಾಧನ ಆಗಿತ್ತು ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾವುದೇ ಅಂತ ವಿಜುವಲ್ ಮೀಡಿಯಾಗಳು ಇರಲಿಲ್ಲ. ರೇಡಿಯೋ ಆಲ್ಮೋಸ್ಟ್ ಅದಿತ್ತು, ಬಟ್ ಸಿನಿಮಾ ಮೀಡಿಯಾ ತುಂಬ ಒಂದು ರೀತಿಲಿ ಕೆಲಸ ಮಾಡ್ತಾಯಿತ್ತು, ಮೀಡಿಯಾ ರೀತಿಯಲ್ಲಿ ಸಿನಿಮಾ ಕೆಲಸ ಮಾಡ್ತಾಯಿತ್ತು ಆಗಿನ ಕಾಲದಲ್ಲಿ. ಆ್ಯಂಡ್ ಈ ಒಂದು ಸಿನಿಮಾದ ಬಗ್ಗೆ ಹೇಳಬೇಕು ಅಂತಂದರೆ, ಎಲ್ರಿಗೂ ಗೊತ್ತಿರೋ ಹಾಗೆ ಈ ಸಿನಿಮಾದಲ್ಲಿ ಮೇನ್ ಕ್ಯಾರೆಕ್ಟರ್ ಕಾಶಿನಾಥ್ ಸರ್ ಆಗಿರ್ಬೋದು ಮತ್ತು ಉಮಾಶ್ರೀಯಮ್ಮ ಆಗಿರ್ಬೋದು. ಸೊ ಇವರಿಬ್ಬರ ಒಂದು ಸಂಬಂಧಗಳ ನಡುವೆ ಅಂದರೆ ಊರಲ್ಲಿ ಹೋಗಿ ತನ್ನ ಅತ್ತೆ ಊರಲ್ಲಿ ಅತ್ತೆ ಮಗಳನ್ನು ಮದುವೆ ಆಗಬೇಕಂತ ಹೋದಾಗ ಸೊ ಅಲ್ಲಿ ಉಮಾಶ್ರೀ ಅಮ್ಮ ಅವರು ಸಿಗ್ತಾರೆ. ಸೊ ಪದ್ದಿ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಕಾಶಿನಾಥ್ ಸರ್ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ಪದ್ದಿಯನ್ನು ಪ್ರೀತಿಸ್ತಾರೆ, ಬಟ್ ಅಫಿಷಿಯಲಿ ಯಾವುದೇ ಮದುವೆ ಆಗಲ್ಲ. ಸೊ ಅಲ್ಲಿಂದ ಕ್ಯಾರೆಕ್ಟರ್ ಹಾಗೆ ಮುಂದೆ ಹೋಗುತ್ತೆ. ಸೊ ಸಿಟಿಗೆ ಹೋಗ್ತಾರೆ. ಸಿಟಿಗೆ ಹೋದ್ಮೇಲೆ ಅಲ್ಲಿಂದ ಆಗುವಂಥ ಅವಾಂತರಗಳು, ಅಲ್ಲಿ ಆಗುವಂಥ ಕೆಲವೊಂದು ತೊಂದರೆಗಳು, ಸೊ ಎಲ್ಲ ಕೂಡ ನಿಭಾಯಿಸಿಕೊಂಡು ಹೋಗ್ತಾ ಇರ್ತಾರೆ. ಸೊ ಕೊನೆಗೆ ಅಲ್ಲಿ ಆಗುವಂಥ ಒಂದು ಘಟನೆ, ಪದ್ದಿ ಅನ್ನೋ ಒಂದು ಕ್ಯಾರೆಕ್ಟರ್ ಅಂದರೆ ಉಮಾಶ್ರೀಯಮ್ಮ ಏನು ಮಾಡಿದ್ದಾರೆ ಆ ಕ್ಯಾರೆಕ್ಟರು, ಸೊ ಅಲ್ಲಿಂದ ಒಂದು ಟರ್ನಿಂಗ್ ತಗೊಳುತ್ತೆ. ಸೊ ಕಾಶಿನಾಥ್ ಸರ್ ವಿರುದ್ಧ ಬೀಳ್ತಾರೆ. ಕಾಶಿನಾಥ್ ಸರ್ ರಮೇಶ್ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಈ ಒಂದು ಸಿನಿಮಾದಲ್ಲಿ ಪದ್ದಿ ಏನು ಮತ್ತು ರಮೇಶ್ ಅವರಿಗೆ ಒಂದು ಉಲ್ಟಾ ಬೀಳುವಂಥದ್ದು, ಅಂದರೆ ನೀನು ನನ್ನ ಮದುವೆ ಆಗಿಲ್ಲ ಹಾಗೆ ಹೀಗೆ ಅಂತ. ಸೊ ಅದರಲ್ಲಿ ಒಂದು ಮಾತು ಬರುತ್ತೆ, ಯಾಕೆಂದರೆ ಕಟ್ಕೊಂಡೋಳು ಕೊನೆ ತನಕ, ಇಟ್ಕೊಂಡೋಳು ಇರೋ ತನಕ ಅಂತ. ಸೊ ಈ ರೀತಿಯಾದಂಥ ಒಂದು ಮಾರಲ್ ಮೆಸೇಜ್ಗಳನ್ನು ಈ ಸಿನಿಮಾದ ಮೂಲಕವಾಗಿ ತೋರಿಸುವಂಥ ಪ್ರಯತ್ನವನ್ನು ಕಾಶಿನಾಥ್ ಸರ್ ಅವರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಅನುಭವ ಸಿನಿಮಾ ಕನ್ನಡ ಮಾತ್ರ ಅಲ್ಲ, ತೆಲುಗು ವರ್ಷನಲ್ಲೂ ಕೂಡ ರಿಲೀಸ್ ಆಗಿತ್ತು. ಸೊ ಇದೊಂದು ವಿಶೇಷ ಅಂತಲೇ ಹೇಳ್ಬೋದು. ಆ್ಯಂಡ್ ಓವರಾಲ್ ಆಗಿ ಈ ಒಂದು ಸಿನಿಮಾ ಅಂದಿನ ಕಾಲಕ್ಕೆ ಅಂದರೆ 1984ರಲ್ಲೇ ಈ ಸಿನಿಮಾ ತುಂಬಾ ಒಂದು ಹೆಸರನ್ನು ಮಾಡಿದಂಥ ಸಿನಿಮಾ ಆಗಿತ್ತು. ಬಟ್ ಒಂದು ರೀತಿಯಲ್ಲಿ ಈ ಎಲ್ಲ ಒಂದು ಸಿನಿಮಾಗಳನ್ನು ನೋಡಿದಾಗ ನಾನು ತುಂಬ ವಿಡಿಯೋಗಳಲ್ಲಿ ಕೂಡ ಹೇಳ್ತೀನಿ, ಸೊ ಮಾರಲ್ ಸಿನಿಮಾಸ್ಗಳು ಅಂದರೆ ಸಮಾಜದಲ್ಲಿ ಆಗೋ ಹೋಗುಗಳನ್ನು, ಬಟ್ ಈಗಿನ ಕಾಲದಲ್ಲಿ ಎಲ್ಲ ಕೂಡ ಒಂದು ಮೀಡಿಯಾ ಇರೋದ್ರಿಂದ ಈಸಿಯಾಗಿ ಒಂದೇನೋ ಒಂದು ಘಟನೆಗಳಾಯಿತು ಅಂತಂದರೆ, ಬೇರೆ ದೇಶದಲ್ಲಿ ಏನೋ ಆಯಿತು ಅಂತಂದರೆ ಟಕ್ಕನಂಗೆ ಗೊತ್ತಾಗ್ಬಿಡುತ್ತೆ, ಟಕ್ಕನಂಗೆ ಇನ್ಫಾರ್ಮೇಷನ್ ಬಂದುಬಿಡುತ್ತೆ. ಬಟ್ ಆಗಿನ ಕಾಲದಲ್ಲಿ ಯಾವುದೇ ಒಂದು ವಿಜುವಲ್ ಮೀಡಿಯಾ ತುಂಬಾ ಕಷ್ಟ ಇತ್ತು. ಏನೇ ಒಂದು ನೀವು ಒಂದು ವಿಡಿಯೋ ಫಾರ್ಮೆಟಲ್ಲಿ ನೋಡ್ತೀವಿ ಅಂದರೆ ತುಂಬ ದಿನಗಳಾಗಿರೋದು, ತುಂಬ ತಡ ಆಗಿ ನಮಗೆ ತಲುಪ್ತಾ ಇತ್ತು. ಸೊ ಅಂದಿನ ಕಾಲದಲ್ಲಿ ಈ ಒಂದು ಅನುಭವ ಅನ್ನೋ ಒಂದು ಸಿನಿಮಾನ ಮಾಡ್ತಾರೆ. ಸೊ ಕಾಶಿನಾಥ್ ಸರ್ ಅವರ ಒಂದು ಸ್ಟೈಲೇ ಹಾಗೆ, ಅವರ ಒಂದು ಸಿನಿಮಾಗಳು ಒಂದು ರೀತಿಯಲ್ಲಿ ಹೋಗ್ತಾ ಇರುತ್ತೆ. ಅಂದರೆ ಒಂದು ಮಾನವೀಯತೆ ಮತ್ತು ಸಂಸ್ಕೃತಿ ಮತ್ತು ನಮ್ಮ ಒಂದು ಪರಂಪರೆ, ಸೊ ಇದನ್ನೆಲ್ಲ ಒಂದು ಮಿಕ್ಸ್ ಮಾಡಿ ಅದನ್ನು ಒಂದು ಕಾಮಿಡಿಗೂ ಕೂಡ ಒಂದು ಒಗ್ಗರಣೆ ಹಾಕಿ, ಸೊ ಎಲ್ಲ ಒಂದು ಟೋಟಲ್ ಆಗಿ ಒಂದು ತೆರೆ ಮೇಲೆ ತರ್ತಾ ಇದ್ರು. ಸೊ ಈ ಒಂದು ಸಿನಿಮಾ ಅನುಭವ ಒಂದು ರೀತಿಯಲ್ಲಿ ನಾನು ಆಗಲೇ ಫಸ್ಟಿಗೆ ಹೇಳಿದಾಗೆ ಒಂದು ಜೀವನದ ಅನುಭವ, ಒಂದೊಂದು ಯೌವನದ ಅನುಭವ, ಸೊ ಇವೆರಡನ್ನ ಮಿಕ್ಸ್ ಮಾಡಿ ಒಂದು ಸಿನಿಮಾನ ಆಗಿನ ಕಾಲದಲ್ಲಿ ಕಾಶಿನಾಥ್ ಸರ್ ಕೊಟ್ಟಿದ್ದಾರೆ. ಸೊ ಈ ಒಂದು ಸಿನಿಮಾ ನನಗೆ ನೋಡಿದಾಗ ಅನಿಸಿದ್ದು ಏನು ಅಂತಂದರೆ, ಸಮಾಜದಲ್ಲಿ ನಾವು ಎಷ್ಟರ ಮಟ್ಟಿಗೆ ಒಂದು ವ್ಯವಸ್ಥಿತವಾಗಿ ಬದುಕ್ತೀವೋ, ಅಂದರೆ ಎಷ್ಟು ಸದೃಢವಾಗಿ ಬದುಕ್ತೀವೋ ಅಷ್ಟು ಒಳ್ಳೆಯದು, ಯಾವುದೇ ರೀತಿಯಾದಂಥ ಅಡ್ಡದಾರಿಗಳನ್ನು ಹಿಡಿಬಾರ್ದು ಅನ್ನುವಂಥದ್ದು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಸೊ ಇದು ಓವರಾಲ್ ಆಗಿ ಅನುಭವ ಸಿನಿಮಾದ ಒಂದು ರಿವ್ಯೂ ಆಗಿತ್ತು. ಸೊ ಫಸ್ಟ್ನೇ ರಿವ್ಯೂ ಆಗಿರೋದ್ರಿಂದ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ. ಆ್ಯಂಡ್ ಈ ಸಿನಿಮಾದ ಒಂದು ರಿವ್ಯೂವನ್ನು ನಾನು ಸ್ಕ್ರೀನ್ಶಾಟ್ ಮೂಲಕವಾಗಿ ಮಾಡ್ತಾ ಹೋಗೋಣ ಅಂದ್ಕೊಂಡೆ, ಬಟ್ ಯಾವುದೇ ರೀತಿಯಾದಂಥ ಒಂದು ರೈಟ್ಸ್ಗಳು ಇಲ್ಲದೆ ಇದ್ದಾಗ ಸೊ ಆ ಒಂದು ಕಂಪನಿ ಒಂದು ಕಾಪಿರೈಟ್ ಇಶ್ಯೂವನ್ನು ಕೊಡಬಹುದು ಚಾನಲ್ಗಳಿಗೆ. ಸೊ ಹಾಗಾಗಿ ಒಂದು ಮಾಡೋಕ್ಕಾಗಿಲ್ಲ, ನನಗೆ ಸ್ಕ್ರೀನ್ಶಾಟ್ ಮುಖಾಂತರ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ, ಬಟ್ ಈ ರೀತಿ ಒಂದು ವಿಡಿಯೋ ಮಾಡಿ ಮಾಡ್ತಾಯಿದ್ದೀನಿ.
ಸೊ ಇದಾಗಿತ್ತು ಅನುಭವ ಸಿನಿಮಾದ ರಿವ್ಯೂ. ಆ್ಯಂಡ್ ನಿಮಗೂ ಕೂಡ ಅನುಭವ ಸಿನಿಮಾ ನೋಡಿಲ್ಲ ಅಂತಂದರೆ ದಯವಿಟ್ಟು ಹೋಗಿ ನೋಡಿ. ಆ್ಯಂಡ್ ನಿಮಗೇನು ಅನಿಸ್ತು ಅನುಭವ ಸಿನಿಮಾ ನೋಡಿದ್ರೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.